ಇಡೀ ಊರಿಗೆ ದೀಪಾವಳಿ ಹಬ್ಬ. ಪ್ರತಿಯೊಂದು ಮನೆಯಲ್ಲೂ ಪಟಾಕಿ ಹೊಡೆದು ಸಂಭ್ರಮಿಸುವಂತ ಬೆಳಕಿನ ಹಬ್ಬ. ಆದರೆ ನಮ್ಮ ಮನೆಯಲ್ಲಿ ನಗು, ಸಂತೋಷ ಎಲ್ಲ ಕಳೆದು ಹೋಗಿ ಕತ್ತಲೆ ತುಂಬಿಕೊಂಡಿರೋ ದಿವಾಳಿ ಹಬ್ಬ. ನಮ್ಮ ಮೊಮ್ಮಗಳ ಮುಖದಲ್ಲಿ ಕಳೆದು ಹೋಗಿರೋ ನಗು ಮತ್ತೆ ನೋಡ್ತೀನೋ ಇಲ್ವೋ ಅಂತ ತುಂಬಾ ಅನುಕಂಪ ಕಾಡ್ತಾ ಇದೆ. ಇವತ್ತಿಗೆ ನಮ್ಮ ನಂಬಿಕೆಗಳು, ನಿರೀಕ್ಷೆಗಳು ಒಂದು ಹಂತಕ್ಕೆ ಕೊನೆ ಆಗುತ್ತೆ ಅಂತ ಅನ್ಸುತ್ತೆ ಅಪ್ಪ. ಯಾಕೆ ಮೇಡಮ್ ಇಷ್ಟು ನಿರಾಶಾದಾಯಕವಾಗಿ ಮಾತಾಡ್ತಿದ್ರ? ಮನುಷ್ಯ ಯಾವಾಗ್ಲೂ ಆಶಾವಾದಿಯಾಗಿರ್ಬೇಕಲ್ವಾ? ನಾವೆಷ್ಟೇ ಆಶಾವಾದಿಗಳಾಗಿದ್ರು ರಿಯಾಲಿಟಿನ ಆಕ್ಸೆಪ್ಟ್ ಮಾಡ್ಕೊಳ್ಳೇಬೇಕಲ್ವ ರಾಯ್? ಇವತ್ತು ಝಾನ್ಸಿ ಸೈನ್ ಮಾಡೋದಕ್ಕೆ ಕೋರ್ಟ್ಗೆ ಹೋಗ್ಲೇಬೇಕು. ಹಾಗೆ ಇವತ್ತಿಂದ ಅವರಿಬ್ರು ಸಂಬಂಧ ಎಂಡ್ ಆಗೋ ಪ್ರೋಸೆಸ್ ಶುರು ಆಗುತ್ತೆ ಅನ್ನೋದು ವಾಸ್ತವ ಅಲ್ವಾ ರಾಯ್? ಇರ್ಬೋದು ಮೇಡಮ್, ಆದ್ರೆ ಜೀವನ ಎಷ್ಟೋ ಅನಿರೀಕ್ಷಿತ ತಿರುವುಗಳನ್ನು ತರುತ್ತೆ ಅನ್ನೋದು ಅಷ್ಟೇ ಸತ್ಯ ಅಲ್ವಾ ಮೇಡಮ್? ಆ ರೀತಿ ಒಂದು ಅನಿರೀಕ್ಷಿತ ತಿರುವು ನಮ್ಮ ಮೇಡಮ್ ಜೀವನದಲ್ಲಿ ಬರ್ಬೋದು ಅನ್ನೋ ನಿರೀಕ್ಷೆ ನನ್ನಲ್ಲಿದೆ ಮೇಡಮ್. ನಾವೇನೇ ಮಾತಾಡ್ಕೊಂಡ್ರು ಅದು ಜಸ್ಟ್ ನಮ್ಗೊಂದು ಹೋಪ್ ಕೊಡ್ಬೋದು, ಈ ಕ್ಷಣಕ್ಕೊಂದು ರಿಲೀಫ್ ಕೊಡ್ಬೋದು ಅಷ್ಟೇ. ಆದ್ರೆ ವಾಸ್ತವ ಚೇಂಜ್ ಆಗಲ್ಲ. ನೋಡು, ನಾವುಗಳೇ ಎಷ್ಟು ಬೇಜಾರಾಗಿದ್ದೀವಿ. ನಮ್ಮ ಝಾನ್ಸಿ ಕೋರ್ಟಿಗೆ ಹೊಟ್ಟಿದ್ದಾಳೆ, ಅವಳಿಗೆಷ್ಟು ಬೇಜಾರಾಗಿರಲ್ಲ? ನೀನು ಹೇಳ್ತಾ ಇರೋದು ನಿಜ ಮಕ್ಕಳೇ. ನಾವು ಏನ್ ಬೇಕಾದ್ರೂ ಮಾತಾಡ್ಬೋದು, ಆದ್ರೆ ಅವಳ ಮನಸ್ಸಲ್ಲಿರೋ ವೇದನೆಗೆ ನಾವು ಏನು ಉತ್ತರ ಕೊಡೋಕ್ಕೆ ಶಕ್ತರಲ್ಲಮ್ಮ. ಪ್ರಣವ್, ನೋಡು, ಝಾನ್ಸಿ ಒಬ್ಳೇ ಹೋಗೋದು ಬೇಡ, ನೀನು ಅವಳ ಜೊತೆಗೆ ಹೋಗ್ಬಾ. ಅವಳಿಗೊಂದು ಮಾರಲ್ ಸಪೋರ್ಟ್ ತರ ಇರುತ್ತೆ. ಸರಿ ಮಾಮ್. ಅದ್ರ ಅವಶ್ಯಕತೆ ಇಲ್ಲ ಅತ್ತೆ. ನಾನ್ ಸಿಂಗಲ್ ಆಗಿ ಎಲ್ಲಾನು ಫೇಸ್ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ ನಿಂತಿದ್ದೀನಿ. ಈಗ್ಲೂ ನಾನು ಒಬ್ಳೆ ಫೇಸ್ ಮಾಡ್ತೀನಿ. ಎನಿವೆ, ಥ್ಯಾಂಕ್ಸ್ ಫಾರ್ ಯೋರ್ ಕನ್ಸರ್ನ್ ಅತ್ತೆ. ಏನಿದು ಮೇಡಮ್ ಆಶ್ಚರ್ಯ, ನೀವು ಮತ್ತೆ ಈ ಗೆಟಪ್ ಅಲ್ಲಿ? ಜೀವನ ನಂದು ಅಂದ್ಮೇಲೆ ಹೇಗ್ ಬದುಕ್ಬೇಕನ್ನೋ ಆಯ್ಕೆನೂ ನಂದೇ ಆಗಿರ್ಬೇಕಲ್ವಾ ರಾಯ್? ದುಡ್ಡಿ ನಂದು ಅಂದ್ಮೇಲೆ ಆ ನಗುನು ನಂದೇ ಆಗಿರ್ಬೇಕಲ್ವಾ? ಹೊರಗಡೆಯಿಂದ ಸಿಗೋ ಸಂತೋಷ ಬರೀ ಟೆಂಪ್ರವರಿ ಅಷ್ಟೆ. ಸಂತೋಷ ನಮ್ಮ ಮನ್ಸಿಗೆ ಸಂಬಂಧಪಟ್ಟಿದ್ದು, ಅದಕ್ಕೆ ಡೈಲಿಯಾಗಿ ಯಾಕೆ ರಿಸ್ಟ್ರಿಕ್ಟ್ ಮಾಡ್ಬೇಕು? ನಮ್ ಲೈಫಲ್ಲಿ ಪಾಸಿಟಿವ್ ನೆಗೆಟಿವ್ ಎಲ್ಲಾನು ಬಂದ್ ಹೋಗುತ್ತೆ, ಆದ್ರೆ ಅದ್ಯಾವುದು ನಮ್ ಖುಷಿಗೆ ಅಡ್ಡಿ ಆಗ್ಬಾರ್ದು. ಅಲ್ಲಮ್ಮ ಝಾನ್ಸಿ, ಆದ್ರೂ ನೀನು ಡೋಂಟ್ ವರಿ ಅತ್ತೆ, ಐ ನೋ ಹೌ ಟು ಹ್ಯಾಂಡಲ್ ಮೈ ಸಿಚುವೇಶನ್ ಅಂಡ್ ಮೈ ಸೆಲ್ಫ್. ತಾತ, ನನ್ ಬಗ್ಗೆ ಯೋಚನೆ ಮಾಡೋದನ್ನ ಬಿಟ್ಟು ಖುಷಿಯಾಗಿರಿ. ನನ್ ಖುಷಿನ ಯಾರಿಂದನೂ ಕಿತ್ಕೊಳ್ಳೋದಕ್ಕಾಗಲ್ಲ. ನಾನೀಗ ಕೋರ್ಟಿಗೆ ಸೈನ್ ಮಾಡೋದಕ್ಕೆ ಹೋಗಿ ಬರ್ತೀನಿ. ಕೊನೆಗೂ
ಅವರಿಬ್ರು ತೋಡಿರೋ ಹಳ್ಳಕ್ಕೆ ಇವ್ರುಗಳು ಜಂಪ್ ಮಾಡಿ ನಮ್ಮ ಮೇಲೆ ಮಣ್ಣಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದಾರೆ. ಅವ್ರು ಎಂಥ ಬ್ರಿಲಿಯಂಟ್ಸ್ ಅಂತ ಇವರಿಬ್ಬರಿಗೂ ಗೊತ್ತಿಲ್ಲ. ಆತೃಗಾರ ಓಡಿದ್ರೆ ಬುದ್ಧಿವಂತ ಗುರಿ ತಲುಪ್ತಾನಂತೆ. ಅದನ್ನ ಇಲ್ಲಿ ನೋಡ್ತಾ ಇದೀವಿ. ಒಟ್ಟಿನಲ್ಲಿ ಅವ್ರುಗಳು ಇವ್ರ ವೀಕ್ನೆಸ್ನ ಚೆನ್ನಾಗಿ ಯೂಸ್ ಮಾಡ್ಕೊತಾ ಇದ್ದಾರೆ. ಹೇಳಿ, ನಿಮ್ಮ ಮಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಇಷ್ಟು ದಿನ ಈ ಐಡಿಯಾ ನನ್ನ ತಲೆಗೆ ಬಂದಿಲ್ಲ. ಆ ಜಯಶಂಕರ್ಗೆ ಎಷ್ಟು ಹೊಡೆದು ಬಡಿದ್ರು ಅವ್ನು ಸೈನ್ ಹಾಕೋಕ್ಕೆ ಒಪ್ತಾ ಇರಲಿಲ್ಲ. ಅವನ್ನ ಹೇಗೆ ಸೈನ್ ಮಾಡಿಸೋದು ಅಂತ ತಲೆ ಕೆಟ್ಟೋಗಿತ್ತು. ಆದರೆ ಚಾರು ಬೇಟಿ ಒಳ್ಳೆ ಪ್ಲಾನ್ ಕೊಟ್ಲು. ಸಬ್, ಈ ಪ್ಲಾನ್ ವರ್ಕೌಟ್ ಆಗುತ್ತೆ ಅಂತೀರಾ? 100% ಕಾಮ್ ಹೋ ಜಾಯೇಗಾ. ಇಮೋಷನ್ ಅವ್ರ ಸೆಂಟಿಮೆಂಟ್ ವರ್ಕ್ ಆಗೋ ಥರ ಬೇರೆ ಯಾವುದು ವರ್ಕ್ ಆಗಲ್ಲ. ಸೈನ್ ಮಾಡ್ಸೋದಕ್ಕೆ ಹೋಗ್ತಾ ಇರೋದು ನನ್ನ ಬೇಬಿ ಚಾರು. ಅವಳಿಗೆ ಯಾವ ಕೆಲಸ ಹೇಗ್ ಮಾಡ್ಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ಹೌದೌದೌದೌದು, ನಿಮ್ಮ ಮಗಳಿಗೆ ಸೇಮ್ ಟು ಸೇಮ್ ನಿಮ್ದೇ ಗುಣ ಬಂದಿದೆ. ಸಮಾಧಾನಕರ ವಿಷಯ ಏನಪ್ಪ ಅಂತಂದ್ರೆ ಇವ್ರ ಯಜಮಾನ್ರ ಗುಣ ಬಂದಿಲ್ಲ. ಇವರು ಕ್ರಿಮಿನಾಲಜಿಲಿ ಮಾಸ್ಟರ್ ಡಿಗ್ರಿ ಮಾಡಿದ್ರೆ ಇವರ ಮಗಳು PhD ಮಾಡ್ಬಿಟ್ಟಿದ್ರು. ಓ, ಆಕ್ಚುಲಿ ಈ ವಿಷಯನ ನಾನು ವಿವೇಕ್ ಹೇಳಬೇಕು. ವರುಣ್, ಅವ್ನು ಇನ್ನೂ ಬಂದಿಲ್ವಾ? ಇಲ್ಲ ಸಬ್, ಅವರು ನೆನ್ನೆ ಹೋದವರು ಇನ್ನೂ ಬಂದಿಲ್ಲ. ಸಾರಿ ಮಾನತಾಜಿ, ಅವನಿಗೆ ಈ ಕುಡಿಯೋ ಒಂದು ಬ್ಯಾಡ್ ಹ್ಯಾಬಿಟ್ ಇದೆ. ಅವ್ನು ಕುಡಿದ್ರೆ ಎಲ್ಲ ವಿಷಯನೂ ಮರೆತೋಗುತ್ತೆ. ಜಾ ಬಿ ಜಾತ ಅಲ್ಲೇ ಉಳಿದು ಬಿಡ್ತಾನೆ. ಮದುವೆ ಆದಮೇಲೆ ಎಲ್ಲ ಸರಿ ಹೋಗುತ್ತೆ ಅಂದ್ಕೊಳ್ತೀನಿ. ಇಟ್ಸ್ ಓಕೆ ಮಿಸ್ಟರ್ ನವದೀಪ್. ಆಮೇಲೆ ನನ್ನ ಬೇಬಿ ಎಲ್ಲ ಸರಿ ಮಾಡ್ತಾಳೆ. ಮನಿತಾಜಿ, ನೀವು ಈ ಡಾಕ್ಯುಮೆಂಟ್ಸ್ಗೆ ಸೈನ್ ಮಾಡಿ. ಚಾರು ಬಂದ ಮೇಲೆ ಈ ಡಾಕ್ಯುಮೆಂಟ್ಸನ್ನು ಜಯಶಂಕರ್ ಹತ್ರ ತಗೊಂಡು ಹೋಗಿ ಸೈನ್ ಮಾಡಿಸ್ತಾಳೆ. ಆಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಮಾಡ್ಬೋದು. ನಾವು ಸೈನ್ ಮಾಡ್ತಿರೋದು ನಮ್ಮ ಆಸ್ತಿ ಪತ್ರಕ್ಕಲ್ಲ, ನಮ್ಮ ಪತನಕ್ಕೆ ಅನ್ನೋದು ಈಗಲೂ ಇವ್ರಿಗೆ ಅರ್ಥ ಆಗ್ತಿಲ್ಲ. ಮೋಸ್ಟ್ಲಿ ಅವ್ರ ಡೆತ್ ಸರ್ಟಿಫಿಕೇಟ್ಗೆ ಅವ್ರುಗಳೇ ಸೈನ್ ಮಾಡ್ಕೊತಾ ಇರೋದು ಇದೇ ಫಸ್ಟ್ ಟೈಮ್ ಅನ್ಸುತ್ತೆ. ಮಾಡ್ಲಿ ಇದರ ಎಫೆಕ್ಟು ಇವರಿಗೆ ಆಮೇಲೆ ಸರಿಯಾಗಿ ಗೊತ್ತಾಗತ್ತೆ. ಹೇ, ಇಲ್ಲಿಂದ ಹೇಗ್ ತಪ್ಪಿಸ್ಕೊಳ್ಳೋದು ಅಂತ ಯೋಚನೆ ಮಾಡ್ದ. ನನಗಿಲ್ಲಿ ತುಂಬಾ ಅನ್ಕಂಫರ್ಟಬಲ್ ಫೀಲ್ ಆಗ್ತದೆ. ಹಾಗಾಗಿ ಯಾವ ಐಡಿಯಾನು ಉಳಿತಾ ಇಲ್ಲ. ಮುಟ್ಟೋಳ. ಹಲೋ, ನಾನ್ ಮಕ್ಕಳಾದ್ರೆ ನೀವೇನು ಬುದ್ಧಿವಂತರ? ಹಾಗಾದ್ರೆ ನೀವೇನಾದ್ರೂ ಹೊರಗಡೆ ಹೋಗಕ್ಕೆ ಐಡಿಯಾ ಮಾಡಿದೀರಾ? ಇಲ್ಲ ತಾನೆ? ನನ್ನ ಹತ್ರ ಒಂದ್ ಐಡಿಯಾ ಇದೆ, ಆದ್ರೆ ಅದ್ ಸ್ವಲ್ಪ ಕಷ್ಟ ಆಗತ್ತೆ. ಅದಕ್ಕೆ ನೀನೇ ಏನಾದ್ರೂ ಒಳ್ಳೆ ಐಡಿಯಾ ಹೇಳು ಅಂತ ಕೇಳ್ತಾ ಇರೋದು. ಸಾರಿ, ನನ್ ಮೈಂಡ್ ಫುಲ್ ಬ್ಲಾಂಕ್ ಆಗ್ಬಿಟ್ಟಿದೆ. ಆ ಐಡಿಯಾ ಏನಂತ ನೀವೇ ಹೇಳಿ. ಕೇಳು, ನೀನ್ ಹೇಗಾದ್ರೂ ಮಾಡಿ ಈ ಕಡೆ ಬಂದು ನನ್ ಕೈ ಕಟ್ಟಿರೋ ಹಗ್ಗನ ಬಿಚ್ಬಿಡು. ಆಮೇಲೆ ನಾನ್ ನಿಂಗೆಲ್ಲ ಕಟ್ನು ಬಿಚ್ತೀನಿ. ವಾವ್, ಗುಡ್ ಐಡಿಯಾ, ವೆರಿ ಗುಡ್ ಐಡಿಯಾ. ಹಾಗೆ ಮಾಡ್ತೀನಿ. ಟ್ರೈ ಮಾಡು. ಇನ್ ಸ್ವಲ್ಪ ಈ ಕಡೆ ಬಾ. ಇಷ್ಟೊಂದು ಟೈಟ್ ಆಗಿ ಕಟ್ಟಿದ್ರೆ ಹೇಗ್ ಬಿಚ್ಚೋದು? ಒಂದ್ ಚಿಕ್ಕ ಕೆಲ್ಸನ ನಿನ್ ಕೈಲಿ ಮಾಡಕ್ಕಾಗಲ್ಲ ಅಂದ್ರೆ ಇನ್ನೇನ್ ಮಾಡ್ತೀಯಾ? ಹೇ, ನನಗೆ ಕಿಡ್ನಾಪ್ ಮಾಡಿ ಎಲ್ಲ ಎಕ್ಸ್ಪೀರಿಯನ್ಸ್ ಇಲ್ಲ. ವೇಟ್, ನಾ ಮತ್ತೆ ಬಿಚ್ಚಕ್ ಟ್ರೈ ಮಾಡ್ತೀನಿ ಗಂಟು. ಹೋಗಿ ಬಗ್ಗೆ ನಿನಗೆ ಹೇಳದ್ನಲ್ಲ, ನನ್ ಮನೆ ಬರನೇ ಸರಿ ಇಲ್ಲ. ಸ್ವಲ್ಪ ಈ ಕಡೆ ಬಾ, ನಾನೇ ಗಂಟ್ ಬಿಚ್ಚಕ್ ಟ್ರೈ ಮಾಡ್ತೀನಿ. ಬಾ. ಉರಡಿ ತಿಂಡಿ ತಗೊಂಡ್ ಬರ್ತಾ ಇದ್ದಾನೆ ಅನ್ಸುತ್ತೆ. ಆ ಕಡೆ ಹೋಗು,
ಆ ಕಡೆ ಹೋಗಿ ಡೌಟ್ ಬರುತ್ತೆ. ಮುರಳಿ ಬರ್ತಿದ್ದಾಗೆ ನನಗೆ ನಿನ್ನೆ ರಾತ್ರಿಯಿಂದನು ಪ್ರಜ್ಞೆ ಇಲ್ಲ ಅಂತ ಹೇಳಿ ಅವಾಗ ಅವನು ನನ್ ಗಂಟು ಬಿಸ್ತಾನೆ. ಆಗ ನಾನು ಆ ಮುರಳಿಗೆ ಹೊಡೆದು ಅವನ್ನ ಕಟ್ಟಾಕಿ ನಾವಿಬ್ರು ಎಸ್ಕೇಪ್ ಆಗೋಣ. ಸರಿ ಸರಿ ಸರಿ, ಪರವಾಗಿಲ್ಲ. ನಿಮ್ಮೆಗ್ಲೂ ಸ್ವಲ್ಪ ಕೆಲಸ ಮಾಡುತ್ತೆ. ನೀನ್ ಹಾಗೆ ಮಲ್ಕೋ. ಅವ್ನ್ ಬಂದ್ರೆ ಮಿಕ್ಕಿದೆಲ್ಲ ನಾನು ನೋಡ್ಕೊಳ್ತೀನಿ. ಮುರಾರಿ, ಮುರಾರಿ ಬೇಗ ಬಾ ಮುರಾರಿ. ಏನಾಯ್ತು? ಒಳ್ಳೆ ಪ್ರಾಣ ಹೋಗೋರ್ ತರ ಬಡ್ಕೊಳ್ತಾ ಇದೆಯಲ್ಲ. ಅಯ್ಯೋ, ಪ್ರಾಣ ಹೋಗೋ ಹಾಗಲ್ಲ, ಪ್ರಾಣ ಹೋಗಿದೆ ಅನ್ಸುತ್ತೆ. ವಿವೇಕ್ ಪ್ರಾಣ ಹೋಗ್ಬಿಡಿದೆ ಅನ್ಸುತ್ತೆ ಮುರಾರಿ. ಅವ್ನ್ ರಾತ್ರಿಯಿಂದ ಹೀಗೆ ಬಿದ್ದಿದ್ದಾನೆ. ಅಯ್ಯೋ ಈಗ ಏನಾಯ್ತು? ಇವ್ನ್ ಮತ್ಕಿದಾನೋ ಸತ್ತಿದಾನೋ ಒಂದು ಗೊತ್ತಿಲ್ಲ. ರಾತ್ರಿ ಎಲ್ಲ ಒಂದ್ 7 ಜೊತೆ ಟೈಮ್ ಕಳ್ದಂಗಾಗಿದೆ. ಅಯ್ಯೋ ರಾತ್ರಿ ಊಟ ಕೊಡ್ಬೇಕಾದ್ರೆ ಚೆನ್ನಾಗೇ ಇದ್ನಲ್ಲ. ಅಯ್ಯೋ ಮುರಾರಿ, ಮೊದ್ಲು ಒಂದ್ ಗಂಟು ಬಿಚ್ಚಿ ಅದೇನಾಗಿದೆ ಅಂತ ನೋಡು. ಚಾರು ಬೇಟಿ, ತುಮಾರ ಪ್ಲಾನ್ ಪ್ರಕಾರ ಎಲ್ಲ ಪೇಪರ್ಸ್ ರೆಡಿ ಮಾಡಿದ್ದೀನಿ. ಹಾಗೆ ನಿನ್ನ ಅಮ್ಮ ಕೂಡ ಸೈನ್ ಮಾಡಿ ಆಯ್ತು. ಓಕೆ ಅಂಕಲ್, ನಾನ್ ಜೈಲ್ಗೆ ಹೋಗಿ ಡ್ಯಾಡ್ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡ್ ಬಂದ್ಬಿಡ್ತೀನಿ. ಬೇಬಿ ಬಿ ಕೇರ್ಫುಲ್. ನಿನ್ ಡ್ಯಾಡಿಗೆ ಏನಾದ್ರೂ ಸ್ವಲ್ಪ ಡೌಟ್ ಬಂದ್ರು ನಾವಿಷ್ಟುವರೆಗೆ ಪಟ್ಟ ಪ್ರಯತ್ನಗಳೆಲ್ಲ ಹಾಳಾಗ್ಬಿಡುತ್ತೆ. ಡೋಂಟ್ ವರಿ ಮಾಮ್, ಯಾರನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು. ಅಯ್ಯೋ, ನಮ್ಗದು ಗೊತ್ತು ಬಿಡಿ ಚಾರು ಮೇಡಮ್. ನೀವು ಇವ್ರ ಹತ್ರ ಸಿಗ್ನೇಚರ್ ತಗೊಂಡಿದ್ದೀರಾ ಅಂತಂದ್ಮೇಲೆ ಮುಂದೆ ಏನು ಮಾಡ್ತೀರಾ ಅನ್ನೋದು ನಮ್ಗೆ ಅರ್ಥ ಆಯ್ತು. ಹಾ ಕಿಟಿ, ಮತ್ತೆ ಅವಳನ್ನ ಸೇಫ್ ಆಗಿ ನೀನೇ ಕರ್ಕೊಂಡು ಹೋಗ್ಬೇಕು. ಓಕೆ ಸರ್, ಎಲ್ಲ ಜೋಪಾನ ಮಾಡೋದು ನನ್ನ ಜವಾಬ್ದಾರಿ ಸರ್. ಛೇ 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 ಛೇ. ನಮ್ಮ ಕಿಟ್ಟಿ ಸಾಹೇಬ್ರು ಅವ್ರ ಜೊತೆಗೆ ಹೋಗ್ತಾ ಇದಾರೆ ಅಂತಂದ್ಮೇಲೆ ಯಾವ ತರದ ಟೆನ್ಷನ್ ಬೇಡ ಸರ್. ಯಾಕಂತಂದ್ರೆ ನಮ್ಮ ಚಾರು ಮೇಡಮ್ಗೆ ಕಿಟ್ಟಿ ಅವ್ರ ಜೊತೆಗಿದ್ರೆ ಯಾವ ತರದ ಟೆನ್ಷನ್ನೂ ಇರಲ್ಲ. ಎಲ್ಲ ಕ್ಲಿಯರ್ ಕಟ್ ಆಗಿ ಈಸಿಯಾಗಿ ಮುಗಿದೋಗುತ್ತೆ. ಯಾಕಂದ್ರೆ ಇನ್ಮೇಲೆ ಟೆನ್ಷನ್ ಶುರು ಆಗೋದು ನಮಗೆ ತಾನೆ. ಅಂಕಲ್, ಎಲ್ಲಿ ವಿವೇಕ್ ಕಾಣಿಸ್ತಾನೆ ಇಲ್ಲ? ಓಯ್ ಚಾರು ಬೇಟಿ, ನಂಗೂ ಏನಂತ ಗೊತ್ತಾಗ್ತಿಲ್ಲ. ಅವನು ಗರ್ಕೋಬಿ ನೈಯಾಯ ಅವ್ರು ಫೋನ್ ಮಾಡಿದ್ರೆ ಫೋನು ಪಿಕ್ ಮಾಡ್ತಾ ಇಲ್ಲ. ಎಲ್ಲಿ ಹೋಗಿದ್ದಾನೋ ಏನ್ ಮಾಡ್ತಿದ್ದಾನೋ ಕುछ समझ में नहीं आ रहा है. ಅಂಕಲ್, ನೀವು ತುಂಬಾ ಫ್ರೀಡಮ್ ಕೊಟ್ಟೆ ಅವ್ರು ಹಾಗಾಗಿರೋದು. ನೀವು ಸ್ವಲ್ಪ ಸ್ಟ್ರಿಕ್ಟ್ ಆಗಿರಿ. ಹೀಗೆ ಆದ್ರೆ ಮುಂದೇನ್ ಕತೆ? ನೀನ್ ಇದೆಯಲ್ಲ ಬೇಟಿ, ನಾನು ಮೊದ್ಲಿಂದನೇ ಅವನನ್ನ ಮುದ್ದಾಗಿ ಬೆಳೆಸ್ಬಿಟ್ಟೆ. ಈಗ ಅವನನ್ನ ತಿದ್ದಕ್ ಆಗ್ತಾ ಇಲ್ಲ. ಮದುವೆ ಆದ್ಮೇಲೆ ನೀನೇ ಅವನನ್ನ ಸರಿ ದಾರಿಗೆ ತಂದ್ಕೊಳ್ಬೇಕು. ಓಕೆ ಅಂಕಲ್, ವಿವೇಕ್ನ ಯಾವ ಲೆವೆಲ್ಗೆ ಚೇಂಜ್ ಮಾಡ್ತೀನಿ ಅಂದ್ರೆ ಇವನೇನಾ ನಮ್ ವಿವೇಕ್ ಅಂತ ಹೇಳ್ಬೇಕು. ಇನ್ ಮುಂದೆ ನಿಮಗೆ ಯಾವ ಟೆನ್ಷನ್ ಇರಲ್ಲ. ನೋಡ್ತಾ ಇರಿ. ಯಾರಿಗೆ ಟೆನ್ಷನ್ ಶುರುವಾಗುತ್ತೆ ಅನ್ನೋದು ಇನ್ಮೇಲೆ ಗೊತ್ತಾಗುತ್ತೆ ಬಿಡಿ. ಮೇಡಮ್, ಜೈಲಿಗೆ ಕಳ್ಸಕ್ಕೆ ಇನ್ನೂ ಟೈಮ್ ಆಗ್ಬಿಡುತ್ತೆ. ಯಾವಾಗ? ಅಲ್ಲ, ಈಗ ಸೈನ್ ಹಾಕ್ಸ್ಕೊಂಬರಕ್ಕೆ ಚಾರು ಮೇಡಮ್ ಜೈಲ್ಗೆ ಹೋಗ್ಬೇಕಲ್ವಾ? ಅಲ್ಲಿ ವಿಸಿಟಿಂಗ್ ಅವರ್ಸ್ ಇರುತ್ತೆ. ಲೇಟ್ ಆಗಿ ಹೋದ್ರೆ ಒಳಗ್ ಬಿಡಲ್ಲ. ಅದಕ್ಕೆ ಬೇಗ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಓ ಆಗ ಇಟ್ಸ್ ಓಕೆ. ಚಾರು ಬೇಟಿ, ನೀವಿನ್ ಹೊರಡ್ಬೋದು. ಓಕೆ ಅಂಕಲ್, ಎಲ್ಲ ಮುಗಿಸ್ಬಿಟ್ಟು ನಿಮ್ ಮುಂದೆ ಬರ್ತೀನಿ. ಚೆಕ್ಕೆ ಬೇಬಿ. ಬಾಯ್. ಹುಷಾರು ಕಿಟಿ. ಏ ಮುರಾರಿ, ಹಗ್ಗ ಬಿಚ್ಚೋದ ಏನು ಮಾಡ್ತಿದ್ಯಾ? ಅವ್ನ್ಗೇನಾದ್ರೂ ಹೆಚ್ಚು ಕಡಿಮೆ ಆಗಿದೆ ಅಂತ ಫಸ್ಟ್ ನೋಡು. ಇವನ್ ಸತ್ತಿಲ್ಲ, ಬದುಕಿದಾನೆ. ಆದ್ರೆ ಪ್ರಜ್ಞೆ ಹೊಟ್ಟೋಗಿದೆ. ಇವನ್ ಪ್ರಜ್ಞೆ ಹೇಗ್ ಬರ್ಸ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತು.
ಮುರಾರಿ ಆ ವೈರ್ನು ಚಪ್ನ ತಗೊಂಡ್ ಏನೋ ಮಾಡ್ತಿದ್ಯಾ? ಈಗ ಶಾಕ್ ಕೊಟ್ರೆ ಸಾಕು, ಹೋಗಿರೋ ಪ್ರಜ್ಞೆ ತನಗ್ ತಾನೇ ವಾಪಸ್ ಬಂದ್ಬಿಡುತ್ತೆ. ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೀನಿ. ನಿನಗೇನ್ ಬುದ್ಧಿ ಇಲ್ವಾ? ಕರೆಂಟ್ ಶಾಕ್ ಕೊಟ್ರೆ ಅವನ್ ಪ್ರಾಣನೇ ಹೋಗುತ್ತೆ. ಹಾಗೇನಾದ್ರೂ ಆದ್ರೆ ಪಾಪ ಇವನ್ ಆಯಸ್ಸಿದ್ದಿದ್ದೇ ಅಷ್ಟು ಅಂತ ಸಂಸ್ಕಾರ ಮಾಡ್ಬೇಕು ಅಷ್ಟೇ. ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ, ಬಂತು. ಪ್ರಜ್ಞೆ ತಪ್ಪೋಗಿದೆ ಅಲ್ವಾ? ನೋಡ್ಕೊಳ್ಳಿ. I'm okay. I'm okay. I'm fine. I'm fine. ಡ್ರಾಮಾಗಳನ್ನ ನಾವು ಎಷ್ಟು ಸಿನಿಮಾಗಳಲ್ಲಿ ನೋಡಿಲ್ಲ. ಈ ನವರಂಗಿ ಆಟಗಳೆಲ್ಲ ನನ್ನ ಹತ್ರ ಬೇಡ. ವಾ, ಊಟ ತಂದಿದ್ದೀನಿ, ನೀರ್ ಮರ್ತ್ಬಿಟ್ಟೆ. ಹೋಗ್ ನೀರ್ ತರ್ತೀನಿ. ಅಲ್ಲಿವರೆಗೂ ಮರ್ಯಾದೆಯಾಗಿರಿ, ಇಲ್ಲ ಅಂದ್ರೆ ರಾಘವೇಂದ್ರ ಅವರೇ ಹೊರಟ್ರಾ? ರಾಘು, ಶುಭ ಶಕುನ ಕಣೋ, ಶುಭ ಶಕುನ. ನೀನ್ ಒಳ್ಳೆ ಕೆಲ್ಸಕ್ಕೆ ಹೊರಟಿರ್ಬೇಕಾದ್ರೆ ಅದೃಷ್ಟ ದೇವತೆನೇ ನಿನ್ ಕಣ್ಮುಂದೆ ಬಂದ್ ನಿಂತಿದ್ದಾಳೆ. ಅಂದ್ಮೇಲೆ ಎಲ್ಲ ಒಳ್ಳೇದಾಗತ್ತೆ ಬಿಡು. ಹೌದಣ್ಣ, ಇಲ್ಲಿವರೆಗೂ ನಿನ್ಗಿದ್ದ ಕಷ್ಟ ದಿನಗಳು ಸಂತೋಷದ ದಿನಗಳ ಆಗಮನಕ್ಕೆ ಇದೇ ಮುನ್ನಡಿ. ಇದು ಅವನ ಸಂತೋಷಕ್ಕೆ ಮುನ್ನುಡಿ ಅಲ್ಲ, ಅವನ ನಗುನೆ ಕಿತ್ಕೊಂತಾ ಇರೋ ಕ್ಷಣ. ಇವಳು ಅಣ್ಣನ ಪಾಲಿಗೆ ಅದೃಷ್ಟ ದೇವತೆ ಅಲ್ಲ, ಅವನ ಬದುಕಿನ ನೆಮ್ಮದಿನ ಡೋರ್ನೆ ಕ್ಲೋಸ್ ಮಾಡ್ತಾ ಇರೋ ಹೆಣ್ಣು. ಎಲ್ಲ ಕ್ಲಿಯರ್ ಆಗಿದೆ ಅಲ್ವಾ ರಾಘವೇಂದ್ರ ಅವರೇ? ಹಾ ಆಗಿದೆ. ಪಲ್ಲವಿ, ಹೋಗಿ ಆರತಿ ತಗೊಂಡ್ ಬಾ. ಸರಿ ಅನಿತಾ. ಆರ್ತಿನ ಯಾಕಮ್ಮ? ರಾಘು ಏನು ಯುದ್ಧ ಮಾಡಕ್ ಹೊರಟಿದಾನ? ಇದು ಒಂದ್ ರೀತಿ ಯುದ್ಧನೇ ಮಾವ. ಕೋರ್ಟ್ ಅನ್ನೋದು ಒಂದು ರಣರಂಗಾನೆ. ಅಲ್ಲಿ ಎದುರಾಳಿಗಳ ಜೊತೆ ತಂತ್ರ ಕುತಂತ್ರಗಳನ್ನ ಮಾಡಿ ಹೋರಾಡ್ಬೇಕಾಗತ್ತೆ. ಆ ಯುದ್ಧ ಗೆಲ್ಲೋಕೆ ದೈಹಿಕ ಶಕ್ತಿ ಬೇಕಾದ್ರೆ ಈ ಯುದ್ಧ ಗೆಲ್ಲೋಕೆ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ಬೇಕು. ಹೌದೌದು, ಮನಸ್ಸು ಕಲ್ಲಿನಷ್ಟೇ ಸ್ಟ್ರಾಂಗ್ ಆಗ್ಬೇಕು, ಅವಾಗಲೇ ಗೆಲ್ಲೋಕಾಗೋದು. ಸೋತ್ರು ಕೂಡ ಮನ್ಸಿಗೆ ನೋವಾಗದೆ ಇರೋದು. ಈ ಸಂಗೀತ ಮಾತಾಡ್ತಿದ್ಯಾ? ಅರ್ಥ ಆಗ್ಲಿಲ್ವಾ ಅಕ್ಕ? ಅನಿತಾ ತಂತ್ರ ಕುತಂತ್ರಗಳನ್ನ ಮಾಡ್ಬೇಕು ಅಂತ ಹೇಳಿಲ್ವಾ? ಅದೆಲ್ಲ ಮಾಡಕ್ಕೆ ನಮ್ಮಂತ ನಾರ್ಮಲ್ ಮನ್ಸಿದ್ರೆ ಆಗಲ್ಲ ಅಂತ ಹೇಳ್ದೆ. ಇನ್ನ ಬುದ್ಧಿ ವಿಚಾರದಲ್ಲೂ ಅಷ್ಟೇ, ಇಂಥದಕ್ಕೆಲ್ಲ ಕ್ರಿಮಿನಲ್ ಮೈಂಡೇ ಇರ್ಬೇಕು, ಇಲ್ಲ ಅಂದ್ರೆ ಇದನ್ನೆಲ್ಲ ಮಾಡಕ್ ಕಷ್ಟ ಆಗತ್ತೆ. ಅನಿತಾ, ಈ ಸಂಗೀತ ಏನೇನೋ ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಿರ್ತಾಳೆ, ನೀನ್ ತಲೆ ಕೆಡ್ಸ್ಕೊಬೇಡ. ರಾಘುಗೆ ಆರತಿ ಮಾಡ್ ಬಾಮ್ಮ. ಆ ಝಾನ್ಸಿ ಜೊತೆಗಿನ ಸಂಬಂಧಕ್ಕೆ ಅಂತ್ಯ ಆಡೋಕೆ ಇವತ್ತು ಮೊದಲನೇ ಹೆಜ್ಜೆ ಇಡಕ್ ಹೊರಟಿದ್ದೀರಾ.
ನಿಮ್ಮ ಮನಸ್ಸಲ್ಲಿ ಯಾವ ಕನ್ಫ್ಯೂಷನ್ಸು ಇಟ್ಕೊಳ್ದೆ ಯಾರ ಮಾತಿಗೂ ತಲೆ ಕೆಡ್ಸ್ಕೊಳ್ದೆ ಆಗ್ಬೇಕಾಗಿರೋದ್ರ ಬಗ್ಗೆ ಮಾತ್ರ ಯೋಚನೆ ಮಾಡಿ. ಆಲ್ ದಿ ಬೆಸ್ಟ್ ರಾಘವೇಂದ್ರ ಅವರೇ. ಮಗ್ನೆ, ನಮ್ಮೆಲ್ಲಾ ಕಷ್ಟಗಳನ್ನ ದೂರ ಮಾಡೋಕ್ ಹೊರಟಿರೋ ನೀನು ಜೈಶಾಲಿ ಆಗ್ಬಾ. ಎಲ್ಲ ಒಳ್ಳೇದಾಗ್ಲಿ. ಹೋಗ್ಬಿಟ್ ಪಾಪ. ಆಲ್ ದ ಬೆಸ್ಟ್ ರಾಘು. ಸರಿ, ನಾನು ಬರ್ತೀನಿ.